ಸರ್, ಇವತ್ತು ಯೋಗ ದಿವಸ ರಾಜ್ಯ ಸರ್ಕಾರದ ವತಿಯಿಂದ ಯೋಗ ಕಾರ್ಯಕ್ರಮ ಚೆನ್ನಾಗಿ ನೆರವೇರಿದೆ ಸರ್. ಇವತ್ತು ಯೋಗಾಚರಣೆ ಎಲ್ಲ ಕಡೆ ಹೆಚ್ಚು ಆಗಬೇಕು ಮತ್ತು ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಬೇಕು, ಇದರ ಪರಿಚಯ ಆಗಬೇಕು ಮತ್ತು ಇದರ ಬಗ್ಗೆ ಆಸಕ್ತಿ ಮೂಡಿಸಬೇಕು ಅಂತ ಉದ್ದೇಶದಿಂದ ನಾವು ಕೇವಲ ಇವತ್ತು ಒಂದು ದಿವಸಕ್ಕೆ ಯೋಗ ದಿನಾಚರಣೆ ಅಂತ ಮಾಡೋದಕ್ಕಿಂತ ಬೇರೆ ಬೇರೆ ಹಲವಾರು ರೀತಿಯಾಗಿ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಇಲಾಖೆಯಲ್ಲಿ ತಗೊಳ್ತಕ್ಕಂಥದ್ದಿದೆ. ಮುಂದಿನ ದಿವಸಗಳಲ್ಲಿ ಅದನ್ನು ರಾಜ್ಯವ್ಯಾಪ್ತಿ ಎಲ್ಲ ಕಡೆ ಯೋಗದ ಒಂದು ಅಭ್ಯಾಸವನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ಆದರೆ ಇವತ್ತು ಅನೇಕ ಕಡೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಮತ್ತು ಸುಮಾರು ಸಣ್ಣ ಸಣ್ಣ ಏನು ಊರುಗಳಲ್ಲೂ ಕೂಡ ನಾವು ಇವತ್ತು ಯೋಗ ದಿನಾಚರಣೆ ನಾವು ಮಾಡಿದ್ದೇವೆ. ಮತ್ತು ಮೈಸೂರಿನಲ್ಲಿ ಇವತ್ತು ವಿಶೇಷವಾದ ಅಲ್ಲೂ ಕೂಡ ಒಂದು ಕಾರ್ಯಕ್ರಮ ಇದೆ. ಸರ್, ಇವತ್ತು ಸ್ಟೇಜ್ ಮೇಲೇನೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಯೋಗ ಕಡ್ಡಾಯ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಸರ್. ಅದು ಮಾನ್ಯ ಹೊರಟ್ಟಿ ಸಾಹೇಬರು ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ನಾವು ಮಕ್ಕಳಿಗೆ ಯೋಗ ಅಭ್ಯಾಸ ಮಾಡಿಕೊಡ್ತಕ್ಕಂಥ ಅವಕಾಶ ಮಾಡಿಕೊಟ್ರೆ ಅವ್ರಿಗೂ ಒಳ್ಳೆಯದೇ. ಅದನ್ನು ಶಿಕ್ಷಣ ಸಚಿವರ ಜೊತೆನೂ ಕೂಡ ಮಾತನಾಡಿ ಈಗಿರುವಂಥ ಏನು ದೈಹಿಕ ಶಿಕ್ಷಕರಿದ್ದಾರೆ ಅವರಿಗೆ ಯೋಗದ ಪರಿಚಯ ಅವ್ರಿಗೂ ಪ್ರಥಮವಾಗಿ ಅವ್ರಿಗೂ ಅದಕ್ಕೆ ಟ್ರೈನಿಂಗನ್ನು ಕೊಟ್ಟು ಅವ್ರ ನಂತರ ಮಕ್ಕಳಿಗೆ ಕೊಡಿಸುವಂಥದ್ದು ಮಾಡ್ಬೋದು. ಅದಕ್ಕೆ ನಾನು ಶಿಕ್ಷಣ ಸಚಿವರ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಮೈಸೂರು ಜಿಲ್ಲೆ ಯೋಗ ಜಿಲ್ಲೆ ಅಂತ ಒಂದು ನಾನು ನಿನ್ನೆನೂ ಕೂಡ ಹೇಳಿದ್ದೆ, ಇವತ್ತು ಕೂಡ ಭಾಷಣದಲ್ಲಿ ಹೇಳಿದ್ದೇನೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಮೈಸೂರು ಮೊದಲಿಂದನೂ ಯೋಗಗೆ ಪ್ರಖ್ಯಾತವಾಗಿರುವಂಥ ಒಂದು ಸ್ಥಳ, ಕೇಂದ್ರ. ಇಡೀ ವಿಶ್ವದಲ್ಲೇ ಮೈಸೂರಿಗೆ ಒಂದು ಭಾಳ ಒಂದು ಅದಕ್ಕೆ ವರ್ಚಸ್ಸಿದೆ. ಆ ಕಾರಣದಿಂದ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಯೋಗದ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಮತ್ತು ಅವರು ಯೋಗಾಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹಿಸಬೇಕು ಅಂಥೇಳಿ ಅದಕ್ಕೊಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ನಾವು ಒಂದು ಮುಂದಿನ ದಿವಸ ತರ್ತಾ ಇದ್ದೀವಿ. ಅದನ್ನು ಇವತ್ತು ನಾನು ಹೇಳಿದ್ದೇನೆ. ನೋಡಿ, ನೀವು ಅದು BR ಪಾಟೀಲ್ಗೆ ಅವ್ರಿಗೆ ಕೇಳಬೇಕು. ನನ್ನ ಗಮನದಲ್ಲಿ ಆ ಥರ ಏನಿಲ್ಲ. ಅವ್ರ ಹತ್ರ ಏನಾದರೂ ಮಾಹಿತಿ ಇದ್ದರೆ ಖಂಡಿತ ಅದು ಕೊಡಬೇಕು. ಯಾಕಂತ ಹೇಳಿದ್ರೆ ಎಲ್ಲೇ ಭ್ರಷ್ಟಾಚಾರ ಆದರೆ ಅದನ್ನು ಕಡಿವಾಣ ಹಾಕುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗಬೇಕಾಗ್ತದೆ. ಆದ್ದರಿಂದ ಎಲ್ಲಿ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಡ್ಯಾಮೇಜ್ ಅಂತ ಹೇಳೋದಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಭ್ರಷ್ಟಾಚಾರ ಇದೆ. ಅದು ಗೊತ್ತಾದಾಗ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು. ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು. ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆ ಆಧಾರದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಕೂಡ ಅದನ್ನೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಏನೋ ಒಂದು ಆರೋಪ ಮಾಡಿಬಿಟ್ರೆ ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು. ಇದು ಏನಾದರೂ ಆ ಥರ ನಡೀತಾ ಇದ್ದರೆ ಅದಕ್ಕೆ ಕ್ರಮಬದ್ಧವಾದಂಥ ಕೆಲಸಗಳಾಗಬೇಕು. ಪದೇ ಪದೇ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ನೋಡ್ರಿ, ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಎಷ್ಟೋ IT ED ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ. ಆಯಿತಾ, ರೇಡ್ ಮಾಡೋದು, ದುಡ್ಡು ತೊಗೊಳ್ಳೋದು ಮತ್ತು ರೇಡಿಂದ ವಾಪಸ್ ಹೋಗೋದು ಅದೂ ಇದೆ. ಸೊ ಭ್ರಷ್ಟಾಚಾರ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದನ್ನು ಕಂಟ್ರೋಲ್ ಮಾಡಬೇಕು, ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡಬೇಕು, ಅದನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ನಾವು ಯಾರೂ ಕೂಡ ಇಲ್ಲಿ ನಮ್ಮಲ್ಲಿ ಒಬ್ಬರು ತಪ್ಪು ಮಾಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ತಪ್ಪಾದರೆ ಕ್ರಮ ಆಗುವಂಥದ್ದು ನಾವು ನೋಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಯಾರೇ ಆಗಲಿ, ನಮ್ಮ ಸರ್ಕಾರ ಆಗಲಿ, ನಮ್ಮ ಇಲಾಖೆನೇ ಆಗಲಿ, ಇನ್ನೊಂದು ಕಡೆ ಆಗಲಿ, ಎಲ್ಲೇ ಇರಲಿ ಅಂಥ ವಿಷಯಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಕ್ರಮ ತಗೊಳ್ತಾ ನಾವು ಮಾಡಬೇಕು. ಪದೇ ಪದೇ ಡ್ಯಾಮೇಜ್ ಏನಿಲ್ಲ ರೀ. ಇದು ಇರುವಂಥ ವಸ್ತುಸ್ಥಿತಿ ಇದೆ, ಕೆಲವು ಕಡೆ ಇದೆ. ಸರಿಪಡಿಸೋಣ. ನಾನಿನ್ನೂ ನೋಡಿಲ್ಲ. ಅದು ನಿನ್ನೆ ಅಧ್ಯಕ್ಷರು ಕೊಟ್ಟಿದ್ದಾರೆ ವರದಿ, ಇನ್ನೂ ನಾನು ನೋಡಿಲ್ಲ. ಆದರೆ ನಮಗೆ ಆ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ. ಈಗಾಗಲೇ ನಮಗೆ ಎಲ್ಲ ಪೂರ್ತಿ ಮಾಹಿತಿ ನನಗಿದೆ. ದ್ವೇಷ ಭಾಷಣ ಮಾಡೋರಿಗೆ ನಿನ್ನೆ ಚಕ್ರವರ್ತಿ ಸುಲಿಬೇಲಿಗೂ ನೋಟಿಸ್ ಜಾರಿಯಾಗಿರೋದು ಆಗ್ತದೆ. ಯಾರೇ ಇರಲಿ, ನಾನು ಮಾಡಿದ್ರು ಕೂಡ ನನಗೂ ನೋಟಿಸ್ ಇಶ್ಯೂ ಆಗಬೇಕು. ಯಾರೇ ದೊಡ್ಡವರಲ್ಲ ತಾನೆ, ಆಯಿತಾ. ಕಾನೂನು ಬಾಹಿರವಾಗಿ ಯಾರು ನಡ್ಕೊ ಬರ್ತಾನೆ ಅಷ್ಟೇ. ಯಾರೇ ಇರ್ಬೋದು, ಇಂಥವ್ರು ಅಂಥವ್ರು ಅಂತೇನಲ್ಲ, ಏನಿಲ್ಲ. ನೋಡ್ರಿ, ಅವ್ರ ಭಾಷಣ ಸರಿ ಇಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾರ್ಯಾರು ಭಾಷಣ ಸರಿಯಾಗಿ ಮಾಡಿದ್ರೆ ತಪ್ಪಾಗಿ ಭಾಷಣ ಮಾಡಿದ್ರೆ ನಾವೇನು ಮಾಡೋಕ್ಕಾಗ್ತದೆ. ನನಗೆ ಗೊತ್ತಿಲ್ಲ, ನನಗೆ ಏನೇ ಹೇಳಿದಾರೆ ಗೊತ್ತಿಲ್ಲ. ಅದು ಅವರು ಕಾನೂನು ಪ್ರಕಾರ ಅದು ಬೇರೆ ಬೇರೆ ಅಂಶಗಳು ಬಗ್ಗೆ ನೆಹರು ಇಂದಿರಾ ಗಾಂಧಿನ ಟೀಕೆ ಮಾಡೋದು ದಿನನಿತ್ಯ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರು ಕೇಸ್ ಬುಕ್ ಮಾಡ್ತಾ ಇಲ್ಲ ತಾನೆ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಾನು ನೋಡಿಲ್ಲ. ಆದರೆ
ಒಂದು ದ್ವೇಷಭರಿತವಾದಂಥ ಪ್ರಚೋದನೆ ನೀಡ್ತಕ್ಕಂಥ ಹೇಳಿಕೆಗಳು ಕೊಟ್ಟಾಗ ನಾವು ಕ್ರಮ ತಗೊಳ್ತೀವಿ. ಯಾರು ದೊಡ್ಡವರೇನಲ್ಲ ಆಯಿತಾ. ರಾಹುಲ್ ಗಾಂಧಿ ಅವ್ರನ್ನ ನೀವು ಯಾವುದೋ ಒಂದು ಕೇಸ್ ಬುಕ್ ಮಾಡಿಬಿಟ್ಟು ಅವ್ರಿಗೆ MP ಗಿರಿನೇ ಅವರ ಸ್ಥಾನನೇ ಕಳ್ಕೊಂಡ್ರಲ್ಲ, 2 ವರ್ಷ ಜೈಲ್ ಶಿಕ್ಷೆ ಕೊಟ್ರಲ್ಲ ನೀವು. ಅವ್ರು ಏನು ಹೇಳಿಕೆ ಕೊಟ್ಟಿದ್ರು? ಅವರು ಏನು ಹೇಳಿಕೆ ಕೊಟ್ಟರು ರಾಹುಲ್ ಗಾಂಧಿ ಅವ್ರ ಭಾಷಣದಲ್ಲಿ? ದ್ವೇಷ ಭಾಷಣ ಮಾಡಿದ್ರಾ? ಅಂಥದ್ದಕ್ಕೆಲ್ಲ ನೀವು ಅವ್ರಿಗೆ ಪ್ರಶ್ನೆ ಮಾಡಲ್ಲ. ಇಲ್ಲಿ ನೋಡಿ, ನಾವು ಯಾರನ್ನೂ ವೈಯಕ್ತಿಕವಾಗಿ ನಾವು ಹೋಗೋದಿಲ್ಲ. ನಮಗೆ ಸಾಮರಸ್ಯ ಬೇಕು, ಶಾಂತಿ ನೆಮ್ಮದಿ ಬೇಕು ಅಷ್ಟೇ, ಅದೇ ಮುಖ್ಯ. ಸತ್ಯಶೋಧನಾ ವರದಿಯ ವಿಚಾರಕ್ಕೆ ಹೇಳಾಯ್ತು. ತಾವು ಹೇಳಿರೋದು ಶಿಕ್ಷಣ ಸಚಿವರ ಜೊತೆ ಮಾತನಾಡ್ತೀನಿ ನಾನು ಅದನ್ನೇ ಹೇಳಿದೆ.